ಭಾರೀ ಗಾಳಿ ಮಳೆ ಪ್ರವಾಹದಿಂದ ಹಾನಿಗೊಳಗಾದ ಆಸ್ತಿಪಾಸ್ತಿಗಳಿಗೆ ಪರಿಹಾರ ನೀಡುವ ಸರ್ಕಾರ ಕೃಷಿಕರ ಜೀವನಾಡಿಯಾದ ದನದ ಕೊಟ್ಟಿಗೆಗೆ ಹಾನಿಯಾದರೆ ಪರಿಹಾರ ನೀಡದೇ ಇರುವುದು ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಕುರಿತಾದ ಒಂದು ವರದಿ ಇಲ್ಲಿದೆ ನೋಡಿ. ಹೌದು, ಮಳೆಗಾಲದಲ್ಲಿ ಎದುರಾಗುವ ಪ್ರವಾಹ ಸೇರಿದಂತೆ ತೀವ್ರ ಗಾಳಿ ಮಳೆಗೆ ಮನೆ, ಕಟ್ಟಡ, ಗೃಹ ಬಳಕೆ ಸಾಮಗ್ರಿಗಳಿಗೆ ಹಾನಿಯಾದರೆ ರಾಜ್ಯ ಸರ್ಕಾರ ಪರಿಹಾರ ನೀಡುತ್ತದೆ. ಆದರೆ ರೈತರ ಜೀವನ ನಾಡಿಯಾದ ದನಕರುಗಳ ಕೊಟ್ಟಿಗೆ ಮಳೆಯಿಂದ ಅಥವಾ ನೆರೆಯಿಂದ ಹಾನಿಗೊಳಗಾದರೆ ಅದಕ್ಕೆ ಪರಿಹಾರ ನೀಡಲಾಗುವುದಿಲ್ಲ. ಪ್ರತಿ ರೈತನ ಮನೆಯಲ್ಲೂ ಹೈನುಗಾರಿಕೆಯ ಭಾಗವಾಗಿ ಕೊಟ್ಟಿಗೆ ಇದ್ದೇ ಇರುತ್ತದೆ. ಬಹುತೇಕ ಕೊಟ್ಟಿಗೆಗಳು ತಾತ್ಕಾಲಿಕ ಶೆಡ್ ರೀತಿಯಲ್ಲಿರುತ್ತವೆ. ಹಾಗಾಗಿ ಪ್ರತಿ ವರ್ಷ ಮಳೆಗಾಲ ಪೂರ್ವದಲ್ಲಿ ರೈತರು ಸಾವಿರಾರು ರೂಪಾಯಿ ಖರ್ಚು ಮಾಡಿ ಈ ಕೊಟ್ಟಿಗೆಯನ್ನ ದುರಸ್ತಿ ಮಾಡಿಕೊಳ್ಳುತ್ತಾರೆ. ಮಳೆಗಾಲದಲ್ಲಿ ಮರ ಬಿದ್ದು ಅಥವಾ ರಭಸವಾಗಿ ಬೀಸುವ ಗಾಳಿ ಮಳೆಗೆ ಕೊಟ್ಟಿಗೆಯ ಮೇಲ್ಛಾವಣಿ ಹಾರಿ ಹೋಗಿ ರೈತನಿಗೆ ನಷ್ಟ ಉಂಟಾಗುತ್ತದೆ. ಈ ನಷ್ಟಕ್ಕೆ ಮಾತ್ರ ಸರ್ಕಾರದ ಲೆಕ್ಕದಲ್ಲಿ ಪರಿಹಾರ ಕೊಡಲು ಅವಕಾಶ ಇಲ್ಲದೆ ಇರುವುದು ಆಡಳಿತ ವ್ಯವಸ್ಥೆಯ ಅಸಮರ್ಪಕ ನಿರ್ಧಾರವನ್ನು ಅಣಕಿಸುವಂತಾಗಿದೆ. ಇತ್ತೀಚೆಗೆ ಭಾರೀ ಗಾಳಿ ಮಳೆಗೆ ಕುಮಟಾ ತಾಲೂಕಿನ ಮೂರೂರಿನ ಹುಳಿಸಿಮಕ್ಕಿಯ ಲತಾ ನಾಯ್ಕರ ತೋಟದ ಮನೆ ಬಳಿಯ ಕೊಟ್ಟಿಗೆಯ ಮೇಲೆ ತೆಂಗಿನ ಮರ ಮುರಿದು ಕೊಟ್ಟಿಗೆಯ ಮೇಲ್ಛಾವಣಿ ಹಾಗೂ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಹುಲ್ಲು ಹಾನಿಯಾಗಿದೆ. ಹಾನಿ ಕುರಿತು ಪಶು ಇಲಾಖೆ ಹಾಗೂ ಕಂದಾಯ ಇಲಾಖೆಯನ್ನು ಸಂಪರ್ಕಿಸಿದಾಗ ದನದ ಕೊಟ್ಟಿಗೆ ಭಾರೀ ಮಳೆ ಅಥವಾ ಪ್ರಕೃತಿ ವಿಕೋಪದಲ್ಲಿ ಹಾನಿಯಾದಲ್ಲಿ ಸರ್ಕಾರದಿಂದ ಯಾವುದೇ ಪರಿಹಾರವಿಲ್ಲ ಎಂಬ ಉತ್ತರ ನೀಡಿದ್ದಾರೆ. ಸರ್ಕಾರವು ನೈಸರ್ಗಿಕ ಕೃಷಿಗೆ ಹೆಚ್ಚಿನ ಮಹತ್ವವನ್ನು ನೀಡುತ್ತಿದೆ. ಪಶುಪಾಲನೆ ಮಾಡುತ್ತಿರುವ ರೈತನ ಆದಾಯ ಕಡಿಮೆ ಇರುವ ಕಾರಣ ಇತ್ತೀಚಿನ ದಿನದಲ್ಲಿ ರೈತನು ಪಶುಪಾಲನೆ ಕಡಿಮೆ ಮಾಡುತ್ತಿರುವುದು ಇಲಾಖೆ ವರದಿಯಿಂದ ಕಂಡುಬಂದಿದೆ. ಪಶುಪಾಲನೆ ಮಾಡುವುದರ ಮೂಲಕ ರೈತ ನೈಸರ್ಗಿಕ ಕೃಷಿ ಮಾಡಲು ಸಾಧ್ಯವಿದೆ. ನೈಸರ್ಗಿಕ ಕೃಷಿಯಿಂದ ಜನಸಾಮಾನ್ಯರಿಗೆ ವಿಷಮುಕ್ತ ಆಹಾರ ದೊರೆಯುತ್ತದೆ. ಇಷ್ಟೊಂದು ಮಹತ್ವ ಇರುವ ಪಶುಪಾಲನಾ ಆಶ್ರಯಕ್ಕೆ ಪ್ರಕೃತಿ ವಿಕೋಪದಡಿ ಹಾನಿಗೊಳಗಾದಲ್ಲಿ ಸಹಾಯಧನವನ್ನ ನೀಡಿ ಪ್ರೋತ್ಸಾಹಿಸುವ ಯೋಜನೆ ಜಾರಿಯಾಗಬೇಕೆಂದು ಎವಿಪಿ ರೈತ ಉತ್ಪಾದಕ ಸಂಸ್ಥೆ ಕುಮಟಾ ಘಟಕದ ಅಧ್ಯಕ್ಷರಾದ ಗಣಪತಿ ಎಸ್ ನಾಯ್ಕ ಅವರು ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.